ತಂಗಿ ತಮ್ಮ ಇರು, ನಿಮ್ಮ ತಂಗಿ ತಮ್ಮನ್ ಕರಿತೀರಾ, ಸಾತಿ ಸ್ಪಂದನ ಕರಿಯಲ್ಲ ಅಂತ ಎಲ್ಲ ಹಂಗೆಲ್ಲ ಕಮೆಂಟ್ ಮಾಡ್ಬಿಡಿ. ಮಲ್ಗಿ 9 ಗಂಟೆಗೆ ಎದ್ದೇಳ್ತಾಳೆ ಅಂತ ನಮ್ಮ ಮನೆಗೆ ಬಂದು ಟ್ಯಾಬ್ ಇಟ್ಕೊಂಡು ಟ್ಯಾಬ್ ಅಲ್ಲಿ ನೋಡ್ತಾಳೆ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಪೂರ್ಣಿಮಾ ಮಧುಗೌಡ ಯೂಟ್ಯೂಬ್ ಚಾನಲ್. ಓಕೆ, ಇವಾಗ ನಾವು ಊರಿಗೆ ಹೋಗ್ತಾ ಇದೀವಿ, ಸಿದ್ದರಾಮನ ಹುಂಡಿಗೆ. ಎಲ್ಲರೂ ನೆನ್ನೆ ನನ್ನ ತಮ್ಮ, ನನ್ನ ತಂಗಿ, ನಮ್ಮ ಅಣ್ಣ ಎಲ್ಲ ಮೈಸೂರಿಗೆ ಬಂದಿದ್ರು. ಸೊ ಇವಾಗ ನಿಶಾ ಅವರು ಬರ್ತಾ ಇದ್ದಾರೆ. ಇಲ್ಲಿ ನಮ್ಮ ಪಾಪು ತೋರ್ಸು. ಯಾರಪ್ಪ? ಚಂಪು ಪಾಪು. ಹಾಂ, ಚಂಪುನ್ ಮಿಸ್ ಮಾಡ್ಕೊಂಡ ಪೂರ್ಣಿ. ಹಾಂ, ನೀನು ಮಿಸ್ ಮಾಡ್ಕೋತಾ ಇದ್ದ. ನಮ್ಮ ಪೂರ್ಣಿ ಅಕ್ಕ ಬರಲಿಲ್ಲ, ರೆಡಿಯಾಗಿ ಬರ್ತಾ ಇದ್ದಾಳೆ. ನಾವು ಬಾಯ್ ಆಂಟಿ. ಆಂಟಿ ಬಾಯ್. ತಗೊಂಡೆ. ಹಾಂ, ಅಜ್ಜಿನ ನೋಡಿ ಹಾಕೋ, ಯಾವ್ದು ಬೇಕು. ಹಾಂ, ಹೋಗುವಾಗ ಅಂತೀನಿ ನಾನು. ಅಜ್ಜಿನ ನೋಡಿ ತುಂಬ ದಿನ ಆಗಿತ್ತು, ಹಾಗೆ ಊರಿಗೆ ಹೋಗಿ ತುಂಬ ದಿನ ಆಗಿತ್ತಲ್ಲ, ಎಲ್ಲರೂ ಇದ್ರಲ್ಲ ಅಂದ್ಬಿಟ್ಟು ಸಿದ್ದರಾಮನ ಹುಂಡಿಗೆ ಹೋಗ್ತಾ ಇದ್ದೇವೆ. ಅಯ್ಯೋ ಅಷ್ಟೇ. ಹಾಂ, ವಿನೋದ್ ಬಾ. ಸೊ ಹಾಯ್ ಮನಿ, ಹಲೋ, ನಮಸ್ಕಾರ. ಏನಮ್ಮ ಬರ್ಬೇಕಂತ ಅವನುವೆ. ಜೂಮಲ್ಲಿ ತೋರಿಸ್ತೀನಿ. ಇನ್ನೊಂದು ಕಾರಲ್ಲೂ ಹೋಗ್ತಾ ಇದ್ದೇವೆ, 2 ಕಾರು. ಹಾಯ್, ಹೇಳ್ಬೇಕು. ಹಾಂ ಹಾಂ, ಇಲ್ಲ ಇಲ್ಲ. ಹಾಂ, ಬಾರೇಮ್ಮ ನಾವು ಹೋಗೋಣ ಇದ್ರಲ್ಲೇ. मेरे को नहीं मालूम, मेरे को नहीं। दादी है आपकी। अजी अली हाय ಮಾಡಿ. ವಿಡಿಯೋ ಹಾಯ್ ಕರೋ. ಹಾಯ್, ಎಲ್ಲರೂ ಹೇಗಿದ್ದೀರಾ? ಎಲ್ರು ಏನು ಸಮಾಚಾರ, ಏನು ಬಂದ್ರಿ? ವರ್ಷದ ರೆಸಲ್ಯೂಷನ್ ಏನು ನಿಮ್ಮದು ಹಾಜಿ? ಹೊಸ ವರ್ಷದ ರೆಸಲ್ಯೂಷನ್? ಹೊಸ ವರ್ಷದ್ದು ಆರ್ಥಿಕ ಶುಭಾಶಯಗಳು. ನಾವು ಎಲ್ಲ ಸೇಮವಾಗಿವಿ. ನೀವು ಹೆಂಗಿದ್ದೀರಿ? ಎಲ್ಲ ಟ್ರಿಪ್ ಹೊಡ್ಕ ಬಂದಿರಿ ಎಲ್ಲ. ಈಗ ನಿನ್ನ ಟ್ರಿಪ್ ಕರ್ಕೊಯ್ತಾ ಇದೀವಿ ಮಲೇಷ್ಯಾಗೆ. ಮಲೇಷಿಯಾ ಗೋವಿಂದ ಮಲೇಷ್ಯಾ. ನಮಸ್ಕಾರ. ಸ್ವಾತಿಯವ್ರು ಬಂದಿದ್ದಾರೆ. ಎಲ್ಲ ಕೇಳಲ್ಲ, ಇವರೇ ಬಂದವ್ರೆ. ಇವ್ರಂತೂ ಬರಲ್ಲ ನಮ್ಮ ಮನೆಗೆ, ಕರೆದ್ರು ಬರಲ್ಲ, ಕರೀಲಿಲ್ಲ ಅಂದ್ರೂ ಬರಲ್ಲ. ಗೆಸ್ಟ್ಗಳು ಇವರು, ಕರಿಬೇಕಾ? ನೀನ್ ಬರಲ್ಲ ಅಷ್ಟೇ, ನೆಂಟ್ರಾಗ್ಬಿಟ್ಟವ್ರೆ. ನಮ್ಮನೆ ನಾವ್ ಯಾವಾಗ ಬೇಕಿದ್ರು ಬರ್ಬೋದು, ಯಾವಾಗ ಬೇಕಿದ್ರು. ಮತ್ತೆ ಯಾಕೆ ಬರ್ಲಿಲ್ಲ? ಕಮೆಂಟ್ ಓದ್ತಿರ್ತಾನೆ, ನನಗೆ ಗೊತ್ತು ನೀನು ಓದ್ತಿ ಅಂತ. ಅಲ್ಲ ಆಯ್ತು, ನಿನ್ ಬರ್ಡೇ ಯಾಕೆ ಬರ್ಲಿಲ್ಲ ಕೇಳು. ಅವಳನ್ನ ಕರಿ. ಮಳ್ಳಿರು ನಮಗ್ ಬೈಸ್ತಾರೆ ಬರ್ದೆ ಕರಿಯಲ್ಲ. ನಿಮ್ ತಂಗಿ ತಮ್ಮ ಇರು, ನಿಮ್ ತಂಗಿ ತಮ್ಮನ್ ಕರಿತೀರಾ, ಸಾತಿ ಸ್ಪಂದನ ಕರಿಯಲ್ಲ ಅಂತ ಎಲ್ಲ ಹಂಗೆಲ್ಲ ಕಮೆಂಟ್ ಮಾಡ್ಬಿಡಿ. ಅವ್ರು ಕರೀತಾರೆ, ಪ್ರತಿ ಸಲಿನೂ ಕರೀತಾರೆ. ಮಧುವಕ್ಕ ಕಾಲ್ ಮಾಡ್ತಾರೆ, ಇವ್ರು ಕಾಲ್ ಮಾಡ್ತಾರೆ, ಅಣ್ಣ ಕಾಲ್ ಮಾಡ್ತಾರೆ, 3 ಜನನು ಕಾಲ್ ಮಾಡ್ತಾರೆ. ನಾನೇ ದೊಡ್ಡ ಮನುಷ್ಯರು ಬರಲ್ಲ ಅಂತ ಹೇಳ್ಬಿಡು. ಹಂಗೇನಿಲ್ಲ. ಎಲ್ಲಿ ಪೂರ್ಣಿ? ಕಾರೊಳಗ ನಾನು ಮನಿ, I'm cooking something special for you, just for you. Guess. ವೆಜ್ ಆರ್ ನಾನ್ ವೆಜ್? Veg. Fried rice? Not fried. You like fried rice? Okay, tomorrow I'll make it for you. But today it's like dinner kind of meal, not breakfast. Patata fry and dal. When I came to your place, your mom did know. Potato fry, chapati, dal, rice.
Rajma rice. Not rajma rice, dal rice. Tomorrow I'll make rajma rice. What you want to eat? Anything. ಏನ್ ಕೇಳಿದ್ರೆ anything ಅಂತಾಳೆ. ಅವ್ರ ಮನೆಗೆ ಹೋದಾಗ Mommy, your brother. ಮದರ್ ಅಂತ ಹೇಳಿದ್ರು. ಅವಾಗಲೇ ಮುತ್ತಣ್ಣನ ಬಿಡಿಸಿದ್ಲು, ಈಗ ಮದರ್ನ ಬಿಡಿಸಿದ್ದಾಳೆ. ಸೊ ಆ್ಯಕ್ಚುಲಿ ಅಲ್ಲೆಲ್ಲ ಪೊಟ್ಯಾಟೊ ಎಲ್ಲ ಇಷ್ಟಪಡ್ತಾರಲ್ಲ, ಅಷ್ಟು ಅವಳು ನಾನ್ ವೆಜ್ ಇಷ್ಟಪಡಲ್ಲ ಅವಳು. ನಾವು ಆ್ಯಕ್ಚುಲಿ ಚಿತ್ರಮುಂಡಿಯಿಂದ ಬಂದ್ವಿ ಈವ್ನಿಂಗು. ಸೊ ಹಂಗಾಗಿ ಕುಕ್ಕಿಂಗ್ ಮಾಡ್ತಾ ಇದ್ದೀನಿ. ಇಲ್ಲಿ ದಾಲು ಮತ್ತು ಇದು ಅಷ್ಟೇ ಗೈಸ್. ಇವಾಗ ಅಡುಗೆ ಅನ್ನಕ್ಕಿಟ್ರೆ ಮುಗೀತು. ಮೇಲ್ಗಡೆ ಎಲ್ಲ ಟಿ ವಿ ನೋಡ್ತಾ ಇದ್ದಾರೆ. ಫ್ರಿಜ್ ಕ್ಲೀನ್ ನಡೀತಾ ಇದೆ ಇವತ್ತು. ಎಲ್ಲ ಒಂದು ಕಡೆಯಿಂದ ತೆಗೆದು ಫ್ರಿಜ್ ಕ್ಲೀನ್ ಮಾಡ್ತಾ ಇದ್ದೀವಿ ಅಷ್ಟು. ವಾರೇ ವಾ ಮೇರಾ ಬೇಟಾ. ಇವರೆಲ್ಲೋ ಬಂದು ತಿಂದವ್ರೆ ಗೈಸ್. ಎಲ್ಲೋ ಬಂದು ತಿನ್ಬೇಕಾಗಿರೋದನ್ನ ಎಲ್ಲೋ ಬಂದು ಓಪನ್ ಆಗಿ ಒಂದು ವಾರ ಆಯ್ತಂತ. ಅವ್ರು ಈಗ ಬಂದಿದ್ದು ಮೊನ್ನೆ. ಅದು ನಾನು ಮುಂಚೆ ನಾನು ಇಲ್ಲಿ ಜೇಸಸ್ ಬರೋಗಿಂದನೂ ಬರ್ತಿದ್ದೆ. ಓಕೆ, ನಮ್ಗೆ ಯಾವುದು? ನಮ್ಗದು. ಹೋ, ಇದು ಈ ಥರ ಹಚ್ಕೊಂಡು ತಿನ್ನೋದಾ? ಇವಾಗೆಲ್ಲ ಫೇಮಸ್ ಆಗೋಗಿದೆ ಈ ಥರ. ಏನಂತೀರ ನಿಶಾ ರವೀಂದ್ರ ಅವರೇ? ನೋಡ್ಬೇಕಾದ್ರೆ ರೀಲ್ಸ್ ಅಲ್ಲಿ ನೋಡ್ದಾಗ್ಲೆಲ್ಲ ತಿನ್ಬೇಕು ಅನ್ಸುತ್ತೆ. ಒಂಥರ ಬಸ್ರು ಬೇಕೆ. ಹೌದು ನೋಡಿ, ಬಸ್ರಿಗೆ 2 ತಂದಿಟ್ಟಿದ್ದೀವಿ. ಬಸ್ರಿ ಬೈಕಿಗೆ ನಂಗೆ ಇದು ನೋಡ್ತಿದ್ರೆ ಬಾಯಲ್ಲಿ ನೀರು ಬರ್ತಾ ಇದೆ. ಮನಾಲಿ ಹುಡುಗಿನ ಮನೇಲೆ ತಕ್ಬಿಟ್ಟು ಬಂದಿದ್ದೀವಿ. ಸ್ನಾನ ಮಾಡೋ ಅಲ್ಲಿವರೆಗೂ ಅಂದ್ಬಿಟ್ಟು. ಎತ್ಕೊಳ್ಳಿ. ಚೆನ್ನಾಯ್ತಾ? ಏನು ನಂಗೇನೋ ಡೈರಿ ಮಿಲ್ಕ್ ಚಾಕ್ಲೇಟ್ ಚಂದ. ಹಿರಿ ಮಿಲ್ಕ್ ಚಂದನೆ. ಅದು ಹಾಕಿದ್ರೆ ಇನ್ನೂ ಜಾಸ್ತಿ ದುಡ್ಡು. 450 ರೂಪಾಯಿ ಕೊಡಬೇಕಾಗ್ತದೆ ಅಷ್ಟೇ ಅವ್ರಿಗೆ. ಇದು ಶಿರಪಾ? ಇದು ಚಾಕ್ಲೇಟ್ ಬೇರೆ ಬೇರೆ ಕಂಪ್ನಿ ಚಾಕ್ಲೇಟ್ ಇದು. ಓಕೆ ಓಕೆ. ಹಿಮಾನಿ ಡೋಂಟ್ ಶೋ ಮೀ ಅಂತವಳೆ ಗೈಸ್. ಯಾಕೋ? ಗುಡ್ ಮಾರ್ನಿಂಗ್. ಅವಳು ನಮ್ಮ ಅಣ್ಣ ಕರ್ಕ ಬಂದಾಗ ಹೇಳಿದ್ದು 9 ಗಂಟೆಗೆ ಎದ್ದು 9 ಗಂಟೆಗೆ ಮಲ್ಕತಾಳೆ, 9 ಗಂಟೆಗೆ ಮಲ್ಗಿ 9 ಗಂಟೆಗೆ ಎದ್ದೇಳ್ತಾಳೆ ಅಂತ. ನಮ್ಮ ಮನೆಗೆ ಬಂದು ಟ್ಯಾಬ್ ಇಟ್ಕೊಂಡು ಟ್ಯಾಬ್ ಅಲ್ಲಿ ನೋಡ್ತಾಳೆ ಅಲ್ಲೇ ಪಕ್ಕದಲ್ಲೇ ಇಟ್ಕೊತಾಳೆ ಟ್ಯಾಬ್ನ. 12:30 ಮಲ್ಕೊಳ್ಳೋದು ರಾತ್ರಿ. ನಾನೇ ಒಂದೊಂದ್ಸಲ ಫೋನ್ ಇಟ್ಬಿಟ್ಟು ಮಲ್ಕೊಂಡ್ರು ಅವಳು ಮಲ್ಗಿರಲ್ಲ. ಮಲ್ಕೋ ಇಮಾನಿ ಅಂತ ಮಲಗಿಸಿ. ಈಗ ಅಕ್ಕ ಎಷ್ಟು ಗಂಟೆ ಟೈಮು? 10 ಗಂಟೆ. ಫಸ್ಟ್ 2 days ನನ್ಗೂ ಮುಂಚೆನೆ ಎದ್ಬಿಟ್ಟು 8:30ಗೆ ರೀಲ್ಸ್ ಹಾಕ್ಬಿಡೋಳು. ಇವಾಗ ಅವಳೇ ಲೇಟ್ ಆಗಿ ಎದ್ದೇಳ್ತಾಳೆ. ಬೆಳಗಾನ ನೋಡ್ತಾಳಲ್ಲ, ಏನ್ ಮಾತಾಡ್ದವ್ರು ಏನೋ ಅಂತ ಹೇಳಿದ್ಲು, ಲೇಟ್ ಆಗಿ ಮಲ್ಕೊಂಡ್ರೆ ಲೇಟ್ ಆಗಿ ಎದ್ದೇಳ್ತೀನಿ, ಇಲ್ಲ ಅಂದ್ರೆ 6 o'clock ಎದ್ಬಿಡ್ತೀನಿ ಅಂದ್ಲು. ಹಾಯ್ ಹಿಮಾನಿ, ಹೌ ಆರ್ ಯು? ಆಲ್ ಗುಡ್? ಆಲ್ ಗುಡ್ ಹಿಯರ್? ಎಸ್ 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 ಅನ್ಲೇಬೇಕು. ಇವ್ರು ಅವಳು ಕೇಳ್ದಂಗೆ ಐಸ್ ಕ್ರೀಮು, ಕೇಳ್ದಂಗೆ ಚಿಪ್ಸು, ಕೇಳ್ದಂಗೆ ಎಲ್ಲ ಮಿಕ್ಸ್ ಆಗ್ಬಿಟ್ಟಿದೆ. ಊಟ ಮಾಡೋದೇ ಕಡಿಮೆ ಆಗೋಗೈತೆ ಅವಳ್ದು. ನಾನೊಂದು ಸ್ವಲ್ಪ ಹೇಳಿ ಊಟ ಮಾಡಬೇಕು ಅಂತ ಊಟ ಮಾಡ್ತಾಳೆ. ಇಲ್ಲ ಅಂದರೆ ನಿಖಿಲವ್ರು ಚೆನ್ನಾಗಿ ಅದು ಇದು ಕೊಡ್ಸೋದು, ಆನ್ಲೈನಲ್ಲಿ ಬುಕ್ ಮಾಡೋದು. ನಿಶಾನ ನೆನೆ ಕರ್ಕೊಂಡೋಗಿದ್ಲೇನೋ ತಿನ್ಸೋಕ್ಕೆ. ಆಮೇಲೆ ನಾನು ಎಷ್ಟೊಂದು ಕಮೆಂಟ್ಸ್ ನೋಡಿದೆ, ಅವಳಿಗೆ ಶಾಪಿಂಗ್ ಮಾಡಿಸಿ ಅಂತೆಲ್ಲ ಹೇಳಿದ್ರು ಕಣೆ ಹಿಮಾನಿಗೆ. ಇದು ವಸ್ತ್ರದ್ದು ಸ್ಯಾರಿ ಹಾಕ್ಸಿ ಮತ್ತು ಹಿಮಾನಿಗೆ ಶಾಪಿಂಗ್ ಮಾಡಿಸಿ ಅಂತೆಲ್ಲ ನಾವು ಮಾಡಿಸ್ತೀವಿ ಹಿಮಾನಿಗೆ. ಲಾಕೊಂಬಿಟ್ಟವ್ರ ತೆಗಿರಪ್ಪ ಡೋರ್ನ ಹೊಸಿ ತೆಗೀರಿ. ಅವ್ನು ನೋಡಿ ಅವನ್ನ, ಅವ್ನು ನೋಡಿ ಅವ್ನ ಮನಗಿರೋ ಪೋಸ್ ನೋಡಿ. ಟೈಮ್ ಎಷ್ಟು? 10 ಗಂಟೆ. 11 ಗಂಟೆ ಆದರೂ ಎದೊಳಲ್ಲ ನಮ್ಮ ಮನೇಲಿ. ಬೆಳಿಗ್ಗೆ ಆಗಲ್ಲ ಗೈಸ್ ಯಾರಿಗೂ, ಎಲ್ಲ ಹಂಗಂಗೆ ಮಲಗಿರ್ತಾರೆ. ಇಲ್ಲೊಂದು ಸಾಂಗ್ ಓಡ್ತಾನೇ ಇದೆ ನನ್ನ ಫೋನಲ್ಲಿ. ಬೆಳಗ್ಗೆ ದೇವ್ರ ಸಾಂಗ್ ಹಾಕಿಕ್ಕಿದ್ದೀನಿ. ಬನ್ನಿ ಇವಾಗ ಮಾತಾಡುವ. ಸ್ಟಡಿ ಆಯ್ತವನೇ? ವಿನೋದ ಎಲ್ಲೋ ಹೋಗ್ತಾ ಇದ್ದಾನೆ 10 days ನಮ್ಮನ್ನ ಬಿಟ್ಟು. ಎಷ್ಟು? ಯಾವಾಗ ಹೋಗಿ ಯಾವಾಗ ಬರ್ತೀಯಾ? ನಾಳೆ ಹೋಯ್ತಾ ಇದ್ದೀ? ಮತ್ತು 10ನೇ ತಾರೀಕಂದೆ?
ಅದೊಂದು 2-3 ಡೇಸ್ ಆದ್ಮೇಲೆ ಎಷ್ಟನೇ ತಾರೀಕು ಬರ್ತಾ ಇದ್ದೀರಾ ವಾಪಸ್ಸು? 15ರೊಳಗೆ. ಇವತ್ತು 7, 5-6 ದಿನ ಅಂದೆ. 12ಕ್ಕೆಲ್ಲ ಬರಬೇಕಿಲ್ಲಿ, ಆಯಿತಾ? ಈ ಸ್ಯಾರಿ ಇನ್ನೂ ನಾವು ಪೋಸ್ಟೇ ಮಾಡಿಲ್ಲ. ಸೊ ಇವಾಗ ನಾನು ಎಲ್ಲ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಫೋಟೋಸ್. ಇದನ್ನು ಸೆಲೆಕ್ಟ್ ಮಾಡಿ ಇಂಥದ್ದು ಬೇಕು ಅಂದರೆ ಅವರು ಅಂಥದ್ದನ್ನೇ ಎಡಿಟ್ ಮಾಡಿ ಕೊಡ್ತಾರೆ. ಹಾಂ, ಉಪ್ಪಿಟ್ಟು ತಿಂತಾವಳೆ. ತಿನ್ನೋಕ್ಕಾಗದೇ ಇದ್ದರೂ ಶಿ ಈಸ್ ಈಟಿಂಗ್ ಉಪ್ಪಿಟ್ಟು. ವೆರಿ ನೈಸ್, ನೋ? ನಾಟ್ ನೈಸ್? पहले उपीट डालो मुंह में, बाद में पानी डालो. निकाल दो. ದಾಸರ್ ಅವರೇ ಹೇಗಿದೆ? ಚೆನ್ನಾಗಿದೆಯಾ? ಇವರು ಈಗ ಝೂ ಹೋಗ್ತಾ ಇದ್ದಾರೆ. ರೆಡಿ ಆದ್ಲಾ? ಆಲ್ ಥಿಂಗ್ಸ್ ಲೂಸ್. ಹಾಂ, ಯು ರೆಡಿ? ವೈ? ಹಾಂ, ಮೊದಲೊಂದು ಯಾವುದೋ ಇದು ದಪ್ಪ ದಪ್ಪ ಬಟ್ಟೆ ಹಾಕ್ಕೊಂಡಿದ್ಲು, ಅದು ಬೇಡ ಅಂದ್ಬಿಟ್ಟು ಇವಾಗ ಇದು ಹಾಕ್ಸಿದ್ದೀವಿ. ಹಾಂ 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 ಹಾಂ, ಆಚೆ ಬಿಸಿಲಿರುತ್ತೆ ಅಂದ್ಬಿಟ್ಟು ನಾನು ನಿಶಾ ಹೋಗ್ತಾ ಇಲ್ಲ. ಬಿಕಾಸ್ ಆಂಟಿನ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾ ಇದ್ದಾಳೆ ನಿಶಾ. ಸೊ ಅವ್ರಿಗೊಂದು ಸ್ವಲ್ಪ ಕಾಫಿ ಇತ್ತು ಅಂತ ಅಂದ್ಬಿಟ್ಟು. ಆ್ಯಂಡ್ ಝೂಗೆ ಯಾರ್ಯಾರು ಹೋಗ್ತಿದ್ದಾರೆ ನನಗೂ ಗೊತ್ತಿಲ್ಲ ಇನ್ನೂ. ಸೊ ಇವರು ಇವಾಗ ಹಿಮಾನಿಯವರು ಝೂ ನೋಡಬೇಕು ಅಂತ ಇದ್ರು. ಸೊ ಹಾಗಾಗಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅಷ್ಟು ಓಡಾಡೋಕ್ಕೆಪ್ಪ, ತುಂಬ ದೊಡ್ಡ ಝೂ ಮೈಸೂರಲ್ಲಿರೋದು. ಸೊ ಹಾಗಾಗಿ ನಾನು ಹೋಗ್ತಾ ಇಲ್ಲ, ನನಗೊಂದು ಸ್ವಲ್ಪ ಕೆಲಸ ಇದೆ. ಸೊ ನಾನು ಮನೇಲೇ ಇರ್ತೀನಿ. ನಿಶಾ ಅವರು ಆಚೆ ಹೋಗಿದ್ದು ಬರ್ತಾರೆ ಹಾಸ್ಪಿಟಲ್ಗೆ. ಇಲ್ಲ, ಕ್ಲಿನಿಕ್ ಇಲ್ಲೇ ಮನೆಯಿಂದ ಒಂದು 3 ಕಿಲೋಮೀಟರು. ಸೊ ಮೇ ಬಿ ಮುತ್ತಣ್ಣ ಹೋಗ್ತಾರೆ ಅನಿಸುತ್ತೆ, ಗೊತ್ತಿಲ್ಲ. ಸೊ ಎಲ್ಲ ನೋಡ್ಕೊಂಡು ಬಂದಾದಮೇಲೆ ಅವಳಿಗೆ ಹೇರ್ ಕಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹಿಮಾನಿಗೆ. ಲೆಟ್ಸಿ ಹೆಂಗೆ ಬರುತ್ತೆ ಏನೋ ಅಂತ. ಗುಂಡಾ ತೆಗಿತಾ ಇಲ್ವಾ ಡೋರು? ಹೆಂಗೆ ಕರಿತವನೆ ನೋಡಿ, ಡೋರ್ ಓಪನ್ ಮಾಡ್ತಾಯಿಲ್ಲ ಅಂತ ಅಂದ್ಬಿಟ್ಟು. ನೋಡಿ ಕರಿತಾನೆ. ಎಷ್ಟು ಬುದ್ಧಿ ಅಂದರೆ ಇವನಿಗೆ, ಕೆರಿತಾನೀಗ. ನೋಡಿ ಎಷ್ಟು ಚಾಲಾಕ್ ಇವನು. ನೀನು ಎಷ್ಟು ಚಾಲಾಕ್ ಅಂತ ತೋರಿಸ್ತಾ ಇದ್ದೀನಿ ಎಲ್ರಿಗೂ. ಸೊ ಇವಾಗ ನಾನು ಪಾಲಕ್ ಪಪ್ಪು, ಆಂಧ್ರ ಪಪ್ಪು ಮಾಡ್ತಾಯಿದ್ದೀನಿ. ಸೊ ನಾನು ಯೂಶ್ವಲಾಗಿ ಮಾಡ್ತಾಯಿರ್ತೀನಿ ಆಂಧ್ರ ಪಪ್ಪು. ಸೊ ಹಂಗಾಗಿ ಇವಾಗ ಪಾಲಕ್ಕು ಮತ್ತು ಬೇಳೆ ಎಲ್ಲ ಒಳಗಡೆ ಹಾಕಿದ್ದೀನಿ. ಪಪ್ಪುಗೆ ರೆಡಿ ಮಾಡಿ ಇಟ್ಬಿಟ್ಟು ಇವಾಗ ಶಿಫ್ಟ್ ಆಗ್ತಿದ್ದೀವಲ್ಲ, ಆ ಮನೆ ಹತ್ರ ಹೋಗಬೇಕು ಒಂದು ಸ್ವಲ್ಪ. ಸೊ ಅಲ್ಲಿ ಹೋಗ್ಬಿಟ್ಟು ನೋಡ್ಕೊಂಡು ಬರಬೇಕು. ಆ್ಯಂಡ್ ಝೂಗೆ ಹೋಗಿದ್ದಾರೆ ಹಿಮಾನಿ, ನಿಖಿಲ್ ಅವರು, ಮುತ್ತಣ್ಣ ಅವರೆಲ್ಲ. ಸೊ ಇವಾಗ ನಾನು ವಿನೋದ್ ಇಲ್ಲಿ ಮನೆ ಹತ್ರ ಹೋಗ್ತಾ ಇದ್ದೀವಿ. ನಿಶಾ ಅದೇ ಆಂಟಿನ ಕರ್ಕೊಂಡು ಸ್ವಲ್ಪ ಕ್ಲಿನಿಕ್ ಹತ್ರ ಹೋಗಿದ್ದಾಳೆ. ಆ್ಯಂಡ್ ಈ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಟು ಮದನ್ ಮಧುಗೌಡ ಯೂಟ್ಯೂಬ್ ಚಾನಲ್ ಹಾಗೂ ನಿಖಿಲ್ ನಿಶಾ ಬ್ಲಾಗ್ಸ್. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.